ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಪಪ್ಪಂಗೆ ನಾನಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರು ಹೇಳಿಲ್ಲ. ಇಲ್ಲಾಂದ್ರೆ ಹೇಳಿರೋರಲ್ವಾ? ಅಲ್ಲ ಕಣ, ಥರ ಇಲ್ಲ. ಇಲ್ಲ, ನಂಗೆ ಗೊತ್ತು. ಒಂದು ನಿಮಿಷ ಇರು, ಬಂದೆ. ಎಲ್ಲಿಗೆ ಹೋಗಿದ್ದೆ? ಪಪ್ಪ ಹೊರಗಡೆ ಆಟ ಆಡ್ತಾ ಇದೆ. ಹೌದಾ, ಸರಿ ಪುಟ, ಇನ್ನ 10 ಮಿನಿಟ್ಸ್ ಫುಡ್ ರೆಡಿ ಆಗ್ಬಿಡುತ್ತೆ. ಓಕೆ, ಪರವಾಗಿಲ್ಲ ಪಪ್ಪ, ನೀವು ಆರಾಮಾಗಿ ಅಡುಗೆ ಮಾಡಿ. ನಾನು ಇನ್ನು ಸ್ವಲ್ಪ ಹೊತ್ತು ನಾನು ಆಚೆ ಕಡೆ ಆಟ ಆಡ್ತೀನಿ. ಹಾ, ಓಕೆ. ತಗೋ. ಏನಿದು? ತಗೊಂಡು ನೋಡು. ನೋಡು, ನೋಡು, ಅವ್ರು ನಿನ್ನ ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ. ಇದ್ರೊಳಗೆ ಗೊತ್ತಾಗತ್ತೆ ಅವ್ರಿಗೆ ನೀನು ಎಷ್ಟಿಷ್ಟ ಅಂತ. ಇದೆಲ್ಲ ನೋಡ್ರಿ ನನಗೆ ತುಂಬಾ ಜೆಲಸ್ ಫೀಲ್ ಆಯಿತು. ಅದಕ್ಕೆ ನಾನು ಆಗ್ಲೇ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ದು. ಇದೇನು ನಿಮ್ಮ ಮಮ್ಮಿನೂ ನಮ್ಮ ಪಪ್ಪನ ಜೊತೆ ಇರೋ ಫೋಟೋಸ್ ಎಲ್ಲ ಇದೆ. ಇದು ನಾನು ನೋಡೇ ಇರಲಿಲ್ಲ. ನೋಡು, ನಿಮ್ಮ ಪಪ್ಪಂಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ, ಅದಕ್ಕೆ ಈ ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತೆ ಯಾಕೆ ನನಗೆ ಒಂದೇ ಸಣ್ಣ ಹೇಳಲಿಲ್ಲ? ಹಾ, ಹೆಂಗ್ ಹೇಳ್ತಾರೆ? ನಿಮ್ಮ ಮಮ್ಮಿಗೂ ನಮ್ಮ ಡ್ಯಾಡಿಗೂ ಡಿಶುಮ್ ಆಗಿದೆ ಅಲ್ಲ, ಅದಕ್ಕೆ. ಓ, ಅದಕ್ಕೆನಾ ಅವ್ರ ಮನೆಗೆ ಹೋಗ್ಬೇಡ, ಅವನ್ನ ಮಾತಾಡ್ಸ್ಬೇಡ ಅಂತಿದ್ದು. ಅವ್ರ ಫ್ರೆಂಡ್ಶಿಪ್ ಮಾಡದ ಅಂತ ಕುಶಾಲಗುರದಿಂದ ಇಲ್ಲಿ ಬಂದಿದ್ದ. ಮಿಂಚು, ನಾನು ಅವ್ರ ಫ್ರೆಂಡ್ಶಿಪ್ ಮಾಡಿದ್ದಕ್ಕೇನೆ ಕುಶಾಲನಗರದಿಂದ ಮಮ್ಮಿ ಬೆಂಗಳೂರು ಕರ್ಕೊ ಬಂದಿದ್ದು. ಈಗೇನ್ ಮಾಡೋದು? ಪಪ್ಪನ ವಿಷಯನ ಮಮ್ಮಿಗೆ ಹೇಳಕ್ಕಾಗಲ್ಲ, ಮಮ್ಮಿ ವಿಷಯನ ಪಪ್ಪಗೆ ಹೇಳಕ್ಕಾಗಲ್ಲ. ಹೌದಲ್ವಾ? ಈಗ ಏನ್ ಮಾಡೋದು? ಒಂದು ಐಡಿಯಾ. ಏನದು? ನಿನಗೆ ಸತ್ಯ ಗೊತ್ತಾಗಿರೋ ವಿಷಯನ ಅವ್ರಿಗೆ ಹೇಳ್ಬೇಡ, ಸೈಲೆಂಟ್ ಆಗಿದ್ಬಿಡು. ಹಾಗಂತ್ಯಾ? ನೀನು ಮಮ್ಮಿಗೆ ಏನು ಹೇಳೋದಕ್ಕೆ ಹೋಗ್ಬೇಡ. ನೀನ್ ಪಾಡಿಗೆ ನಿನ್ ಪಪ್ಪನ ಜೊತೆ ಕ್ಲೋಸ್ ಆಗಿದ್ಬಿಡು. ನಿನ್ ಪಪ್ಪನ ಜೊತೆ ಇರ್ಬೇಕಂತ ಆಸೆ ಇದೆ ತಾನೆ? ತುಂಬಾ ಆಸೆ ಇದೆ. ಅವ್ರ ಜೊತೆ ಆಟ ಆಡ್ಬೇಕು, ಅವ್ರ ಜೊತೆ ಮಲಗ್ಬೇಕು, ಅವ್ರ ಜೊತೆ ಖುಷಿಯಾಗಿರ್ಬೇಕು, ಅವ್ರ ಜೊತೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಏನೇನೋ ಆಸೆ. ನೀನ್ ಏನ್ ಬಿಟ್ರು ತಿನ್ನೋದ್ ಮಾತ್ರ ಬಿಡಲ್ಲ ಅಲ್ವಾ? ಅದ್ ಹೆಂಗ್ ಬಿಡಕ್ಕಾಗುತ್ತೆ? ಅದೂನು ಸರಿನೇ. ಆಕಾಶ್, ನಾವ್ ಒಂದ್ ಕೆಲ್ಸ ಮಾಡೋಣ. ಈ ವಿಷಯನ ನಿಮ್ ಮಮ್ಮಿಗೂ ನಿಮ್ ಚಿಕ್ಕಿಗೂ ಹೇಳಕ್ ಹೋಗ್ಬೇಡ. ನಾವಿಬ್ರೇ ಸೇರಿ ನಿಮ್ ಮಮ್ಮಿನೂ ನಿಮ್ ಪಪ್ಪನ್ನು ಒಂದ್ ಮಾಡೋಣ, ಓಕೆನಾ? ಸೂಪರ್ ಐಡಿಯಾ, ಹಂಗೆ ಮಾಡೋಣ.